ಓಕೆ, ಇನ್ನು ಸೋಮವಾರ ಅಥವಾ ಶುಕ್ರವಾರ ಡಿಕೆಶಿ ಪದಗ್ರಹಣ ಆಗುವಂತಹ ಸಾಧ್ಯತೆ ಇದೆ. ಮೊದಲು ಸೋಮವಾರ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು, ಬಟ್ ಸೋಮವಾರ ಅಥವಾ ಶುಕ್ರವಾರ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿ. ಡಿಕೆಶಿಗೆ ಎರಡು ದಿನಾಂಕಗಳನ್ನ ಈಗ ಲೋಕಭವನದಲ್ಲಿ ಕೊಟ್ಟಿರುವಂಥದ್ದು ರಾಜ್ಯಪಾಲರ ಕಾರ್ಯದರ್ಶಿಯಿಂದ ಈಗ ಡಿಕೆಶಿಗೆ ಮಾಹಿತಿ ರವಾನೆ ಆಗಿದೆ. ರಾಜ್ಯಪಾಲರ ಲಭ್ಯತೆಯ ಮೇರೆಗೆ ದಿನಾಂಕ ಫಿಕ್ಸ್ ಮಾಡೋದಕ್ಕೆ ಈಗ ಡಿಕೆಶಿಗೆ ಅವಕಾಶ ಇದೆ. ಬಹುತೇಕ ಸೋಮವಾರವೇ ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. 3 ಡಿಸಿಎಂ ಸೇರಿ 10 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಮೊದಲನೇದಾಗಿ ಸಂಪುಟ ರಚನೆ ದೊಡ್ಡದಾಗಿ ಅಂತೂ ಮಾಡ್ತಾ ಇಲ್ಲ. 10 ಶಾಸಕರು ಸಚಿವರಾಗಿ ಸದ್ಯದ ಮಟ್ಟಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆಯೇ ಪದಗ್ರಹಣಕ್ಕೆ ಈಗ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯಪಾಲರ ಲಭ್ಯತೆಯ ಆಧಾರದ ಮೇಲೆ ಅವರಿಗೆ 2 ಡೇಟ್ ಅನ್ನು ಕೊಟ್ಟಿದ್ದಾರೆ. ಒಂದು ಸೋಮವಾರ, ಮತ್ತೊಂದು ಶುಕ್ರವಾರ. ಸೊ ಈಗ ಆಲ್ರೆಡಿ ಅಜ್ಜಯ್ಯ ಅವರು ಏನು ಹೇಳಿದ್ರು ಆ ದಿನವೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ಮೆಂಟಲಿ ಡಿಕೆ ಶಿವಕುಮಾರ್ ಅವರು ಫಿಕ್ಸ್ ಆಗಿದ್ದಾರೆ. ಈ ಹಿಂದೆ ಕೂಡ ಅಜ್ಜಯ್ಯ ಹೇಳಿದ್ರಂತೆ ನಿನಗೆ ಶುಭ ಸುದ್ದಿ ಬರುತ್ತೆ ಅಂತ ಹೇಳಿ, ಅವ್ರಿಗೆ ಅದರಲ್ಲಿ ನಂಬಿಕೆ. ಹಾಗಾಗಿ ಸೋಮವಾರ ಅನ್ನುವಂಥದ್ದು ಈ ಹಿಂದೆ ಫಿಕ್ಸ್ ಆಗಿತ್ತು. ಬಟ್ ರಾಜ್ಯಪಾಲರ ಒಂದು ಅವೈಲಬಿಲಿಟಿ ಏನಿದೆ ಅದನ್ನ ನೋಡಿಕೊಂಡು 2 ಡೇಟ್ ಅನ್ನ ಕೊಟ್ಟಿದ್ದಾರೆ. ಒಂದು ಸೋಮವಾರ, ಮತ್ತೊಂದು ದಿನ ಶುಕ್ರವಾರ. ಈ 2 ದಿನದಲ್ಲಿ ಯಾವುದನ್ನ ಚೂಸ್ ಮಾಡ್ತಾರೆ, ಆಲ್ಮೋಸ್ಟ್ ಸೋಮವಾರ ಚೂಸ್ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಬಹುತೇಕವಾಗಿ ಸೋಮವಾರವೇ ಡಿಕೆಶಿ ಪ್ರಮಾಣ ವಚನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರೆ ನೋಡಿ, ಇಲ್ಲಿ 3 ಡಿಸಿಎಂ ಸೇರಿ 10 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಈಗ ಸಿಗ್ತಾ ಇದೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆಯೇ ಈ ಒಂದು ಪ್ರಮಾಣ ವಚನದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಕೂಡ.